ಹೇಳಿ ನಿಮ್ಗೊಂದು ವಿಡಿಯೋ ತೋರಿಸೋಣ ಅಂತ ಒಂದು ವಿಡಿಯೋ ಆನ್ ಮಾಡಿದೆ. ಮೊನ್ನೆ ಮಳೆ ಬಿದ್ದ ಮೇಲೆ ಒತ್ತು ಕೆರೆ ಮೇಲೆ ರೋಡ್ ಹಿಂಗಿರುತ್ತೆ ಅಂತ ತೋರಿಸ್ತೀನಿ. ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಕತ್ಲಲ್ಲಿ, ಬಟ್ ನೋಡೋಣ ಬನ್ನಿ. ಟ್ರಾಫಿಕ್ ಬೇರೆ ಲೆವೆಲ್ ಟ್ರಾಫಿಕ್. ವೈಟ್ ಫೀಲ್ಡಿಂದ ಒತ್ತೂರ್ಗೆ ಹೋಗೋ ರೋಡ್ ತೋರಿಸ್ತೀನಿ. ಇದು ಹೇಳ್ಕೊಂಡು ಹೋಗೋಣ. ಸುಮ್ಮನೆ ಆ ರೋಡ್ ಐದು ಮಾಡ್ಬೋದು. ಈ ರೋಡ್ ನೀರು ತುಂಬಿಸುತ್ತೆ. ಆ್ಯಕ್ಚುಲಿ ಮಳೆ ಕಮ್ಮಿ ಬಿದ್ದಿದೆ, ಸೊ ಎಕ್ಸ್ಪೆಕ್ಟೆಡ್ ನೀರಿಲ್ಲ. ನೀರಿಲ್ಲ. ನಿಮ್ಮ ಅದೃಷ್ಟಕ್ಕೆ ನಮ್ಮ ಸಮುದ್ರವನ್ನು ನೋಡಲು ಸಾಧ್ಯವಾಗಲಿಲ್ಲ. ಇಲ್ಲ ಅಂದರೆ ಸಮುದ್ರನೇ ನೀರು ಹೋಗ್ಕೊಂಡು ಹೋಗಬೇಕಿತ್ತು. ಅಪಾರ್ಟ್ಮೆಂಟ್ ಮಾಡಿಕೊಂಡು ಕಂಪ್ನಿ ಎತ್ತಿಸ್ಕೊಂಡು ಆ ರೋಡ್ ಹೈಟ್ ಮಾಡಿ ರೋಡ್ ಅಗಲ ಮಾಡಿ ಮಾತು ಹೇಳ್ತೀನಿ. ಏನಂದರೆ ನಾವು ಎಷ್ಟು ದುಡಿತೀರಿ ಅನ್ನೋದು ಮುಖ್ಯ ಅಲ್ಲ ಲೈಫಲ್ಲಿ, ಎಷ್ಟು ಸೇವಿಂಗ್ಸ್ ಮಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಜಮಾನ ಅನ್ನೋದಕ್ಕಿಂತ ಒಂದು 5-6 ಇಯರ್ಸ್ ಬ್ಯಾಕ್ ನಾನು ಖರ್ಚು ಮಾಡಿರೋ ದುಡ್ಡಲ್ಲಿ ಬೇರೆ ಲೆವೆಲ್ ಖರ್ಚು ಮಾಡಿದ್ದೀನಿ. ಬಟ್ ಇವತ್ತಿಗೆ ಯೋಚನೆ ಮಾಡ್ತೀನಿ ಏನಂತ, ಅವತ್ತು ನಾನು ಖರ್ಚು ಮಾಡಿರೋ ದುಡ್ಡು ಇವತ್ತು ನಾನು ಇಟ್ಕೊಂಡಿದ್ದರೆ ಅಜ್ಜಿ ಒಂದು ಫಾರ್ಚುನರ್ ಇಳಿಸ್ತಾ ಇದ್ದೆ ರೋಡಲ್ಲಿ. ಏನೂ ಮಾಡೋಕ್ಕಾಗಲ್ಲ, ಕೆಟ್ಟ ಮೇಲೇನೇ ಅಲ್ಲ ಬುದ್ಧಿ ಬರೋದು. ಈ ಕೈಯಲ್ಲಿ ₹100 ಊಟಕ್ಕೆ ಸಾಲ ಕೇಳಿರೋದು ನೋಡಿದ್ದೀನಿ, ₹1000 ಟಿಪ್ಸ್ ಕೊಡೋದು ಕೊಟ್ಟಿದ್ದೀನಿ. ಅದರಲ್ಲೇ ಅರ್ಥ ಮಾಡ್ಕೊಂಬಿಡಿ, ದುಡ್ಡಿದ್ದಾಗ ಖರ್ಚು ಮಾಡಬೇಕು. ಎಲ್ಲಿ ಯಾವಾಗ ಯಾವ ರೀತಿ ಯಾರಿಗೋಸ್ಕರ ಖರ್ಚು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡು ಖರ್ಚು ಮಾಡಬೇಕು. ದುಡ್ಡಿದೆ ಅಂತ ಸುಮ್ಮನೆ ಖರ್ಚು ಮಾಡೋದಲ್ಲ. ಖರ್ಚು ಮಾಡಿದ್ರೆ ಏನಾದರೂ ಯೂಸ್ ಇದೆಯಾ, ಯೂಸ್ ಆಗುತ್ತಾ, ಇಲ್ಲ ಮತ್ತೆ ನಮ್ಗೆ ರಿಟರ್ನ್ ಅದರಿಂದ ಏನಾದರೂ ಸಿಗುತ್ತಾ ಅಂತ ನೋಡ್ಕೊಂಡು ಖರ್ಚು ಮಾಡಬೇಕು. ಫಾರ್ಚುನರ್ ಏನು, ನಾನು ಕೆಲಸಕ್ಕೆ ಸೇರಿಕೊಂಡಾಗಿಂದ, ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಲೈಫಲ್ಲಿ ಮೇ ಬಿ ಒಂದು 10-13 ಇಯರ್ಸ್ ಎಕ್ಸ್ಪೀರಿಯೆನ್ಸ್, ವರ್ಕ್ ಎಕ್ಸ್ಪೀರಿಯೆನ್ಸು. ಸೊ ಈ 13 ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಖರ್ಚು ಮಾಡಿದ್ದೀನಿ ಆ ದುಡ್ಡು. BMW 1.5 ಕೋಟಿ ಕಾರೇ ತೆಗಿಬೋದಾಗಿತ್ತು, ಅಷ್ಟು ದುಡ್ಡು ಖರ್ಚು ಮಾಡ್ಬೋದಾಗಿತ್ತು. ಸುಮ್ಮನೆ ಖರ್ಚು. ಇವತ್ತು ಯೋಚನೆ ಮಾಡ್ತೀನಿ, ಆ ಟೈಮಲ್ಲಿ ಗೊತ್ತಿರಲ್ಲ, ಇಟ್ಕೊಂಡು ಯೋಚನೆ ಮಾಡ್ತೀನಿ ಅವತ್ತಷ್ಟು ಖರ್ಚು ಮಾಡಿರಬಾರ್ದಾಗಿತ್ತು. ಖರ್ಚು ಮಾಡಿರೋದಕ್ಕೆ ಇವತ್ತು ಈ ಥರ ಕರೆಕ್ಟಾ ಇಲ್ವಾ ಹೇಳಿ ನೋಡೋಣ. ತರಕಾರಿ ತೊಗೊಂಡೋಗ್ಬೇಕು, ತರಕಾರಿ ತೊಗೊಂಡೋಗೋಣ. ಓಕೆ, ಬಾಯ್ ಬಾಯ್.